ಮಾಡಿ ಪಡ್ಕೊಳ್ತಾ ಇದ್ರು. ಅಂದರೆ ತಪಸ್ಸನ್ನು ಮಾಡಿ ಒಳ್ಳೆಯದು ತೊಗೊಂಡಿರೋರು ಇದ್ದಾರೆ, ತಪಸ್ಸನ್ನು ಮಾಡಿ ಕೆಟ್ಟದ್ದನ್ನು ತೊಗೊಂಡಿರೋರು ಇದ್ದಾರೆ. ಮೌನವಾಗಿರ್ತೀನಿ ಅಂತ ನೀವೇನಾದರೂ ತಪಸ್ಸನ್ನು ಮಾಡಿದ್ರೆ, ಓಕೆ, ಮೌನವಾಗಿರ್ತೀನಿ ಅಂತ ತಪಸ್ಸನ್ನು ಮಾಡಿದ್ರೆ ನಿಮ್ಮ ಅಂತರಾಳವನ್ನು ನೀವು ತಿಳ್ಕೊಳ್ತೀರ, ಅದು ನಿಮಗೆ ವರವಾಗಿ ಸಿಗುತ್ತೆ. ನಮಸ್ತೆ. ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ. ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಏನು ಈ ಚಾಪ್ಟರ್ ಹೆಸರು ಅಂತ ಅಂದರೆ, ದೊಡ್ಡದ್ದು ಸಿಗಲು ತಪಸ್ಸು ಮಾಡಬೇಕು ಅಂತ ಧರ್ಮರಾಜ ಹೇಳಿದ್ದಾರೆ. ದೊಡ್ಡದ್ದೇನಾದರೂ ಒಂದು ನಾವು ಪಡ್ಕೋಬೇಕು ಅಂದರೆ ನಾವು ತಪಸ್ಸನ್ನು ಮಾಡಬೇಕು ಅಂತ. ಇದು ಯಕ್ಷ ಕೇಳಿರೋ ಪ್ರಶ್ನೆಗಳಲ್ಲಿದೆ ಅಲ್ವಾ. ಸೊ ಏನು ಹಾಗಿದ್ರೆ ತಪಸ್ಸು ಅಂದರೆ, ತಪಸ್ಸನ್ನು ಏನು ಹಲವು ವಿಧದಲ್ಲಿ ನಾವು ವ್ಯಾಖ್ಯಾನ ಮಾಡೋದನ್ನು ನೋಡಿದ್ದೀವಿ. ಹಲವು ವಿಧದಲ್ಲಿ ಇರುವುದಾಗಿದೆ, ಅದಕ್ಕೆ ಹಲವು ವ್ಯಾಖ್ಯಾನ ಕೂಡ ಇದೆ. ಹಾಗಿದ್ರೆ ತಪಸ್ಸು ಯಾಕೆ ಮಾಡ್ತೀವಿ ಅದಿಲ್ಲಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ತಪಸ್ಸು ಯಾಕೆ ಮಾಡ್ತೀವಿ, ನಾವು ಮಾಡಿದ್ರಲ್ವ ಹೇಳೋಕ್ಕೆ. ತಪಸ್ಸನ್ನು ಆವಾಗಿನ ಕಾಲದವ್ರು ಯಾಕೆ ಮಾಡ್ತಾಯಿದ್ರು, ತುಂಬ ಅಂದರೆ ಸಾವೇ ಬರಬಾರ್ದು, ನನಗೆ ಮನುಷ್ಯರಿಂದ ಸಾವೇ ಆಗಬಾರ್ದು, ನಾನು ಏನು ಚಿರಂಜೀವಿ ಆಗಿರಬೇಕು, ನಾನು ಗೆಲ್ಲಬೇಕು, ನಾನೇ ಎಲ್ಲದಕ್ಕೂ ಅಧಿಪತಿ ಆಗಬೇಕು, ಈ ಥರ ತಪಸ್ಸನ್ನು ಮಾಡಿ ಪಡ್ಕೊಳ್ತಾ ಇದ್ರು. ಅಂದರೆ ತಪಸ್ಸನ್ನು ಮಾಡಿ ಒಳ್ಳೆಯದು ತೊಗೊಂಡಿರೋರು ಇದ್ದಾರೆ, ತಪಸ್ಸನ್ನು ಮಾಡಿ ಕೆಟ್ಟದ್ದನ್ನು ತೊಗೊಂಡಿರೋರು ಇದ್ದಾರೆ. ಅಂದರೆ ತಪಸ್ಸು ಅಂದರೆ ಕಠಿಣವಾಗಿರುವಂಥದ್ದು, ಅಂದರೆ ನಮಗೆ ಬೇಕೇ ಬೇಕು, ಬಹಳ ದೊಡ್ಡದ್ದು, ಯಾರ ಕೈಲೂ ಈಸಿಯಾಗಿ ಸಿಗದೇ ಇರುವಂಥದ್ದನ್ನು ಮಾತ್ರ ತಪಸ್ಸಿನ ಮೂಲಕ ಪಡಿಬಹುದು ಅನ್ನೋದನ್ನು ನಮ್ಮ ಋಷಿಮುನಿಗಳು ಅಥವಾ ಆವಾಗ ಪಡ್ಕೊಂಡಿರೋರನ್ನ ನೋಡಿ ನಾವು ತಿಳ್ಕೊಂಡಿದ್ದೀವಿ. ತಪಸ್ಸು ಮಾಡಬೇಕಾದ್ರೆ ಏನೆಲ್ಲ ಅಡೆತಡೆಗಳು ಬರುತ್ತೆ, ಓಕೆ, ಅಂದರೆ ಹುಳ ಆಗಿರ್ಬೋದು, ಮಳೆ, ಬಿಸಿಲು, ಗಾಳಿ, ಬೆಂಕಿ, ಏನೆಲ್ಲ ಅಡ್ಡ ಬಂದರೂ ಕೂಡ ಅದನ್ನು ಒಂದು ಚೂರು ನಮ್ಗೆ ಅದು ಬಂದೇ ಇಲ್ಲ ಅನ್ನೋ ಹಾಗೆ ತಪಸ್ಸಿನಲ್ಲಿ ಮುಳುಗಿದ್ದಾಗ ಮಾತ್ರ ಅಂಥ ದೊಡ್ಡ ದೊಡ್ಡ ವರಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ತಪಸ್ಸನ್ನು ಮಾಡೋದು ದೊಡ್ಡದಾದ ವರಗಳನ್ನು ಪಡ್ಕೊಳ್ಳೋಕ್ಕೆ. ತಪಸ್ಸನ್ನು ಮಾಡಬೇಕಾದ್ರೆ ಬರುವಂತಹ ಅಡೆತಡೆಗಳನ್ನು ಯಾರು ಫೇಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಬಹಳ ದೊಡ್ಡ ವರ ಸಿಗುತ್ತೆ. ಇಷ್ಟು ನಾವು ತಿಳ್ಕೊಳ್ಳೋಣ. ಓಕೆ, ಈಗ ನಾವು ನೋಡೋಣ ಇಲ್ಲೇನು ಕೊಟ್ಟಿದ್ದಾರೆ ಅಂತ. ಇಷ್ಟೊತ್ತು ಹೇಳಿದ್ದು ಇಲ್ಲಿಲ್ಲ. ಓಕೆ, ಇನ್ನೂ ಒಂದು ವಿಚಾರ, ತಪಸ್ಸನ್ನು ನಾವು ಈಗ ಮಾಡಬಹುದಾ ಅಂತ ನಿಮ್ಮ ಪ್ರಶ್ನೆ ಆದರೆ, ಮೊದಲು ನಿಮ್ಮ ಜೀವನದಲ್ಲಿ ಏನು ದೊಡ್ಡದನ್ನು ಪಡ್ಕೋಬೇಕು ಅಂತಿದ್ದೀರಾ ಅಂತ ಡಿಸೈಡ್ ಮಾಡಿ. ಎರಡನೇದು, ತಪಸ್ಸು ಅಂದರೆ ಈಗಿನ ಇದರಲ್ಲಿ ಹೇಳೋದಾದರೆ ಯಾವುದಾದ್ರೂ ಒಂದು ಗುರಿಯ ಬಗ್ಗೆ ರಿಪೀಟೆಡ್ಲಿ ಪದೇ ಪದೇ ಅದನ್ನೇ ಹೇಳಿ ಅದು ಒಂದೇ ನನ್ನ ಧ್ಯಾನ, ಅದು ಒಂದೇ ನನ್ನ ಜ್ಞಾನ ಆಗಬೇಕು. ಆಗ ನಮಗೇನು ಬೇಕು ದೊಡ್ಡದು ಅದು ಸಿಗುತ್ತೆ. ಓಕೆ, ನಾವು ಒಳ್ಳೆಯದನ್ನು ಪಡ್ಕೋಬೋದು, ಕೆಟ್ಟದ್ದನ್ನು ಪಡ್ಕೋಬೋದು. ಒಳ್ಳೆಯದನ್ನು ಪಡ್ಕೊಂಡ್ರೆ ವರ, ಕೆಟ್ಟದ್ದನ್ನು ಪಡ್ಕೊಂಡ್ರೆ ಶಾಪ. ಒಟ್ಟಿನಲ್ಲಿ ತಪಸ್ಸು ನಾವು ಈಗಲೂ ಮಾಡಬಹುದು. ಅದನ್ನು ಈಗ ಸ್ವಲ್ಪ ಕಡಿಮೆ ಇದರಲ್ಲಿ ಹೇಳೋದಾದರೆ ಈಗ ಧ್ಯಾನ ಅಂತ ಹೇಳ್ತಾರೆ. ಧ್ಯಾನ ಮಾಡಿ, ಧ್ಯಾನ ಈಸ್ ನಥಿಂಗ್ ಬಟ್ ತಪಸ್ಸು. ಆವಾಗ ಹಂಗೆ ಮಾಡ್ತಿದ್ರು ಅಲ್ವಾ. ಈಗ ಹಾಗಿದ್ರೆ ಈ ತಪಸ್ಸನ್ನು ಯಾವ್ಯಾವ ತಪಸ್ಸನ್ನು ಮಾಡಬೇಕು, ಈ ತಪಸ್ಸನ್ನು ಮಾಡೋದ್ರಿಂದ ನಮಗೆ ಏನೇನು ವರ ಸಿಗುತ್ತೆ ಅಂತ ನೋಡೋಣ. ಈ ಚಾಪ್ಟ್ರಲ್ಲಿ ಯಾವ್ಯಾವ ತಪಸ್ಸು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನ್ನ ಒಂದು ಆಧ್ಯಾತ್ಮದ ದೃಷ್ಟಿಕೋನದ ಪ್ರಕಾರ ಆ ತಪಸ್ಸಿಗೆ ನಮಗೆ ಏನು ವರ ಸಿಗುತ್ತೆ ಅಂತ ನಾನೇ ಒಂದು ಲಿಸ್ಟ್ ಮಾಡಿದ್ದೀನಿ.
ಇದನ್ನು ನೀವು ಕೇಳಿಸ್ಕೊಳ್ಳಿ. ಇದಕ್ಕೂ ಬೆಸ್ಟ್ ನಿಮಗೆ ಅನಿಸಿದ್ರೆ ದಯವಿಟ್ಟು ನೀವು ಇದರಿಂದ ಇದು ಸಿಗುತ್ತೆ ಅಂತ ಕಮೆಂಟ್ ಹಾಕಿ. ನಿಮಗೆ ನಾನು ಹೇಳಿದ್ದು ಹೌದಲ್ವಾ ಅಂತ ಅನಿಸಿದ್ರೆ ಆ ವರ ಸಿಗುತ್ತೆ ಅಂತ ಗೊತ್ತು ಮಾಡ್ಕೊಳ್ಳಿ. ಓಕೆನಾ? ಸೊ ಏನು, ದೇವರನ್ನು ಒಲಿಸಿಕೊಳ್ಳುವುದು ಕೂಡ ಒಂದು ತಪಸ್ಸು. ದೇವರನ್ನು ಒಲಿಸ್ಕೋಬೇಕು ಅಂದರೆ ತಪಸ್ಸು ಮಾಡಬೇಕು. ಇದನ್ನು ಮಾಡೋದ್ರಿಂದ ನಮಗೇನು ವರ ಸಿಗುತ್ತೆ? ಮುಕ್ತಿ ಆ್ಯಂಡ್ ಮೋಕ್ಷ. ಅವನ ಜೊತೆನೇ ಒಂದಾಗ್ಬಿಟ್ರೆ ಇನ್ನೇನು ಬೇಕಿದೆ ಅಲ್ವಾ? ಆಲೋಚನೆಯೇ ಒಂದು ತಪಸ್ಸು. ಒಂದು ಒಳ್ಳೆ ರೀತಿ ಯೋಚನೆ ಮಾಡ್ತೀನಿ ಅನ್ನೋ ಒಂದು ತಪಸ್ಸನ್ನು ನಾನು ಮಾಡಬೇಕಾಗಿದೆ. ಇದರಿಂದ ನನ್ನ ಬದುಕು ಸೂಪರ್ ಆಗುತ್ತೆ, ಬದುಕು ನಿರ್ಮಾಣ ಆಗುತ್ತೆ. ಅಧ್ಯಯನ ಮಾಡುವುದು ತಪಸ್ಸು. ನಾನು ಕಲಿಬೇಕು ಅನ್ನೋ ತಪಸ್ಸನ್ನು ನೀವು ಮಾಡೋದಾದರೆ ನಮ್ಮ ಲೈಫಲ್ಲಿ ಜ್ಞಾನದ ವರವನ್ನು ಪಡ್ಕೋತೀವಿ. ಕರ್ತವ್ಯವೇ ತಪಸ್ಸು. ನನ್ನ ಕೆಲಸನ ನಾನು ಕರೆಕ್ಟಾಗಿ ಮಾಡ್ತೀನಿ ಅನ್ನೋದಾದರೆ, ನಾನು ಹಗಲು ರಾತ್ರಿ ಚಿಕ್ಕದು ದೊಡ್ಡದು ಅದು ಇದು ಅಂತೇನೂ ನೋಡಿದೆ, ನನ್ನ ಕರ್ತವ್ಯನ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ, ತಪಸ್ಸಿನ ಹಾಗೆ ಮಾಡ್ತೀನಿ ಅಂದರೆ ಗೆಲುವು ನಮಗೆ ವರವಾಗಿ ಸಿಗುತ್ತೆ. ಸಹನೆ, ನಾನು ಯಾವಾಗಲೂ ಸಹನೆಯಿಂದ ಇರ್ತೀನಿ ಅನ್ನೋ ತಪಸ್ಸನ್ನು ನಾನು ಮಾಡಿದ್ರೆ ಯಾವಾಗಲೂ ನನ್ನ ಲೈಫ್ ಸಮಾಧಾನವಾಗಿರುವಂತಹ ವರವನ್ನು ಕೊಡುತ್ತೆ. ಓಕೆ, ನಾನು ರಥ ತಪಸ್ಸು ಮಾಡ್ತೀನಿ, ಯಾವುದಾದ್ರೂ ಒಂದು ರಥ ಮಾಡ್ತೀನಿ ನಾನು ಅನ್ನೋ ತಪಸ್ಸನ್ನು ನೀವು ಮಾಡಿದ್ರೆ ಅದರಿಂದ ನಮಗೆ ಶಿಸ್ತು, ಡಿಸಿಪ್ಲಿನ್ ಅನ್ನೋದು ವರವಾಗಿ ಬರುತ್ತೆ. ಯಾವುದೇ ರಥ ಆಗಿರ್ಬೋದು, ನಮ್ಮಲ್ಲಿ ಡಿಸಿಪ್ಲಿನ್ ಕ್ರಿಯೇಟ್ ಮಾಡೋಕ್ಕೇ ಸೈಂಟಿಫಿಕಲಿ ದೊಡ್ಡವರೆಲ್ಲ ಅದನ್ನು ಮಾಡಿರೋದು, ರಥಗಳನ್ನ ಮಾಡೋದು. ಓಕೆ, ಹೆಲ್ತಿ ಆ್ಯಂಡ್ ಡಿಸಿಪ್ಲಿನ್. ಉಪವಾಸ ಮಾಡ್ತೀನಿ ಅನ್ನೋ ತಪಸ್ಸನ್ನು ನೀವು ಮಾಡೋದಾದರೆ ನಿಮ್ಮ ಇಂದ್ರಿಯಗಳನ್ನು ನೀವು ಕಂಟ್ರೋಲ್ ಮಾಡುವಂತಹ ವರವನ್ನು ಪಡ್ಕೊಳ್ತೀರ. ಮೌನವಾಗಿರ್ತೀನಿ ಅಂತ ನೀವೇನಾದರೂ ತಪಸ್ಸನ್ನು ಮಾಡಿದ್ರೆ, ಓಕೆ, ಮೌನವಾಗಿರ್ತೀನಿ ಅಂತ ತಪಸ್ಸನ್ನು ಮಾಡಿದ್ರೆ ನಿಮ್ಮ ಅಂತರಾಳವನ್ನು ನೀವು ತಿಳ್ಕೊಳ್ತೀರ, ಅದು ನಿಮಗೆ ವರವಾಗಿ ಸಿಗುತ್ತೆ. ಮನಸ್ಸು ದೇಹಗಳನ್ನು ಸ್ವಸ್ಥವಾಗಿ ಇಡುವಂತಹ ಆಹಾರವನ್ನು ಸ್ವೀಕರಿಸ್ತೀನಿ ಅನ್ನೋ ತಪಸ್ಸನ್ನು ನೀವು ಮಾಡಿದ್ರೆ, ಓಕೆ, ದಿ ಬೆಸ್ಟ್ ಹೆಲ್ದಿ ಲೈಫ್ನ ಲೀಡ್ ಮಾಡ್ತೀರಾ, ಅದೇ ನಮಗೆ ವರವಾಗಿ ಸಿಗುತ್ತೆ. ಗುರು ಹಿರಿಯರನ್ನು ನೀವು ಗೌರವಿಸುವಂತಹ ತಪಸ್ಸನ್ನು ಮಾಡಿದ್ರೆ ಅಹಂಕಾರದಿಂದ ಹೊರಗೆ ಬರ್ತೀರ. ಆಬ್ವಿಯಸ್ಲಿ ರೆಸ್ಪೆಕ್ಟ್ ಇನ್ನೊಬ್ರಿಗೆ ಕೊಡ್ತಿದ್ದೀವಿ ಅಂದರೆ ನಮ್ಮ ಹತ್ರ ಅಹಂಕಾರ ಇರಲ್ಲ. ಪರಿಶುದ್ಧವಾಗಿರೋ ತಪಸ್ಸನ್ನು ಮಾಡ್ತೀನಿ ಅಂತ ನೀವು ಮಾಡಿದ್ರೆ ನೆಮ್ಮದಿ ನಮಗೆ ವರವಾಗಿ ಸಿಗುತ್ತೆ. ಅಹಿಂಸೆ, ನಾನು ಯಾರಿಗೂ ಮಾನಸಿಕವಾಗಿ, ಭಾವನಾತ್ಮಕವಾಗಿ, ದೈಹಿಕವಾಗಿ ಹಿಂಸೆಯನ್ನು ಮಾಡಲ್ಲ ಅನ್ನೋ ತಪಸ್ಸನ್ನು ನೀವು ಮಾಡೋದಾದರೆ ಅದು ನಿಮ್ಮ ವ್ಯಕ್ತಿತ್ವವನ್ನು ಬ್ಯೂಟಿಫುಲ್ಲಿ ಡಿಸೈನ್ ಮಾಡುವಂತಹ ವರ ನಿಮಗೆ ಸಿಗುತ್ತೆ. ನಾನು ಸತ್ಯವನ್ನು ಹೇಳುವಂಥ ತಪಸ್ಸನ್ನು ನಾನು ಮಾಡ್ತೀನಿ ಅನ್ನೋದಾದರೆ ನಮ್ಮಲ್ಲಿ ಧೈರ್ಯದ ವರ ಸಿಗುತ್ತೆ. ಯಾರನ್ನೂ ನಾನು ಕೆರಳಿಸದ, ಅಂದರೆ ಮೃದುವಾಗಿ ಮಾತಾಡ್ತೀನಿ ಅನ್ನೋ ತಪಸ್ಸನ್ನು ನಾನು ಮಾಡಿದ್ರೆ ಜನರಿಂದ ಪ್ರೀತಿಯ ವರವನ್ನು ನಾವು ಸಂಪಾದನೆ ಮಾಡ್ತೀವಿ. ಪ್ರಿಯವಾದ, ಹಿತವಾದ ತಪಸ್ಸನ್ನು ಮಾಡಿದ್ರೆ, ಎಲ್ಲರಿಗೂ ಒಳ್ಳೆಯದಾಗುವಂತಹ, ನನಗೂ ಒಳ್ಳೆಯದಾಗುವಂತಹ ಇಷ್ಟವಾದ ತಪಸ್ಸನ್ನು ಮಾಡ್ತೀನಿ, ಅಂದರೆ ಇಷ್ಟದ ಥರ ಜೀವನ ಮಾಡ್ತೀನಿ ಒಳ್ಳೆ ರೀತಿಯಲ್ಲಿ ಅಂತ ಮಾಡಿದ್ರೆ ಅದರಿಂದ ನಮಗೆ ಗೌರವ ವರವಾಗಿ ಸಿಗುತ್ತೆ. ಪ್ರಸನ್ನವಾದ ಮನಸ್ಥಿತಿ, ನಾನು ಯಾವಾಗಲೂ ಪ್ರಸನ್ನವಾಗಿರ್ತೀವಿ ಅನ್ನೋ ಒಂದು ತಪಸ್ಸನ್ನು ಮಾಡಿದ್ರೆ ಶಾಂತಿ ನಮಗೆ ವರವಾಗಿ ಸಿಗುತ್ತೆ. ಸೌಮ್ಯವಾಗಿರ್ತೀವಿ ಎಂಥ ಪರಿಸ್ಥಿತಿಯಲ್ಲೂ ಅಂತ ಮಾಡಿದ್ರೆ ಶಕ್ತಿ ನಮಗೆ ವರವಾಗಿ ಸಿಗುತ್ತೆ. ಓಕೆ, ನಾವು ಹಿಂದೆ ಒಂದು ಗುರುಗಳ ಕತೆ ಕೇಳಿದ್ವಲ್ಲ, ಹಾಗೆ ಶುದ್ಧ ಭಾವ, ನಾನು ತಪಸ್ಸನ್ನು ಮಾಡ್ತೀನಿ ಅಂತ ಮಾಡಿದ್ರೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ವರವಾಗಿ ಸಿಗುತ್ತೆ. ನಿರಂತರತೆ, ಕನ್ಸಿಸ್ಟೆನ್ಸಿನೇ ನನ್ನ ತಪಸ್ಸು ಅಂತ ನಾವು ನಿರ್ಧಾರ ಮಾಡಿದ್ರೆ ನಮ್ಮ ಲೈಫಲ್ಲಿ ನಮ್ಮ ಮೇಲೆ ನಮಗೆ ನಂಬಿಕೆ ಬರುತ್ತೆ, ನಾವು ಅಂದ್ಕೊಂಡಿದ್ದು ನಾವು ಪಡ್ಕೊಳ್ತೀವಿ, ಆ ವರ ಸಿಗುತ್ತೆ. ದೃಢವಾದ ಮನಸ್ಸು, ನಾನು ಡಿಸೈಡ್ ಮಾಡಿದ್ರೆ ಮುಗೀತು ಅನ್ನೋ ತಪಸ್ಸನ್ನು ನೀವು ಮಾಡ್ತೀರಾ ಅಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಸೊ ಈ ಎಲ್ಲ ತಪಸ್ಸು ಅಂದರೆ ಏನು? ಕಣ್ಮುಚ್ಚಿ ಕೂರೋದಲ್ಲ. ಧ್ಯಾನ ಅಂದರೆ ಏನು? ಒಂದು ಕಡೆ ಕೂತ್ಕೊಳ್ಳೋದಲ್ಲ. ನಾವು ಯಾವ ಕೆಲಸ ಮಾಡ್ತಿರ್ತೀವಿ ಅದ್ರ ಮೇಲೆ ಯಾವಾಗಲೂ ಯೋಚನೆ ಮಾಡ್ತಾ ಇರೋದು, ಒಂದು ವಸ್ತುವಿನ ಮೇಲೆ ನಮ್ಮ ಗಮನವನ್ನು ಅಲ್ಲೇ ಎಷ್ಟೊತ್ತು ಇಡ್ತೀವಲ್ಲ, ಆ ಎಷ್ಟೊತ್ತು ಇಡ್ತೀವಿ ಅನ್ನೋ ಟೈಮ್ ಏನಿದೆ ಅದೇ ಧ್ಯಾನ, ಅದೇ ಮೆಡಿಟೇಷನ್, ಆ್ಯಕ್ಚುಲ್ ಮೆಡಿಟೇಷನ್. ತಪಸ್ಸು ಅದನ್ನೇ ಮಾಡ್ತಾ ಇದ್ದಿದ್ದು. ಓಕೆ, ಸೊ ಇಲ್ಲಿ ಈ ಎಲ್ಲ ತಪಸ್ಸುಗಳನ್ನು ಮಾಡೋದ್ರಿಂದ ನಮಗೇನೆಲ್ಲ ವರಗಳು ಸಿಗುತ್ತೆ ನೋಡಿದ್ವಿ. ಈ ಎಲ್ಲ ವರಗಳು ಚಿಕ್ಕದ ದೊಡ್ಡದ ಯೋಚನೆ ಮಾಡಿ. ಆ್ಯಂಡ್ ತಪಸ್ಸು ಅನ್ನೋದು ನಮ್ಮ ಗುರಿ ಮತ್ತು ಕನಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ನಾವು ಮಾಡಲೇಬೇಕಾಗಿದೆ. ಸೊ ಯಾವ್ಯಾವ ತಪಸ್ಸನ್ನು ಮಾಡಬೇಕಂತ ಇದ್ದೀರಾ ಡಿಸೈಡ್ ಮಾಡಿ. ನೆಮ್ಮದಿ ಬೇಕಾ?
ಇದರಲ್ಲಿ ಒಂದು ತಪಸ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ಈ ತಪಸ್ಸು ಮಾಡ್ತೀನಿ ಅಂತ. ತಪಸ್ಸು ಮಾಡೋದಂದರೆ ಕಣ್ಮುಚ್ಚಿ ಕೂರೋದಲ್ಲ. ನನ್ನ ದಿನನಿತ್ಯ ನನ್ನ ಡೈಲಿ ರೊಟೀನಲ್ಲಿ ಆ ಆಲೋಚನೆಗಳ ಜೊತೆ ಆ ರೀತಿ ಕೆಲಸ ಮಾಡೋದು, ಆ ಥರ ಸಂಬಂಧಗಳಲ್ಲಿರೋದು ಅಥವಾ ಆರೋಗ್ಯ ಎಲ್ಲವೂ ಕೂಡ ಬರುತ್ತೆ. ಸೊ ಇವತ್ತಿಂದ ತಪಸ್ಸು ಮಾಡಿ. ಎಲ್ಲ ತಪಸ್ಸನ್ನು ಮಾಡ್ತೀರಾ ಡಿಸೈಡ್ ಮಾಡಿ. ಓವರಾಲ್ ಲೈಫ್ ಹೋಲಿಸ್ಟಿಕ್ಲಿ ಗ್ರೋತ್ ಆಗುತ್ತೆ. ಥ್ಯಾಂಕ್ ಯು.